ಜಟಕಾ ಬಂಡಿ. ಜೀ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ನಿಮ್ಮ ನೋವು ನಲಿಗಳನ್ನ ನಮ್ಮೊಂದಿಗೆ ಹಂಚ್ಕೋತೀರಿ, ನಮ್ಮ ನೋವುಗಳನ್ನ ನಮ್ಮ ನಿಲುವುಗಳನ್ನ ನಿಮ್ಮೊಂದಿಗೆ ಹಂಚ್ಕೋತೀವಿ. ಈ ಹಂಚಿಕೆಯಲ್ಲಿ ಕೆಲವೊಂದು ಸಮಸ್ಯೆಗಳು ಬಗೆಹರಿತವೆ. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಇವತ್ತಿನ ಈ ಬದುಕು ಜಟಕಾ ಬಂಡಿ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಇವತ್ತಿನ ಸಂಚಿಕೆಯಲ್ಲಿ ಯಾರು ಬರ್ತಾ ಇದ್ದಾರೆ, ಅವರ ಕಥೆ ಏನಾಗಿರುತ್ತೆ, ಅವರ ನೋವೇನು ಕೇಳೋಣ. ಇಂದಿನ ನಮ್ಮ ಕಥಾನಾಯಕಿ ತೀರ್ಥಹಳ್ಳಿ ಮೂಲದ ಅಕ್ಷತಾ. ಕಥಾನಾಯಕ ಬೆಂಗಳೂರಿನ ಪಿಟಿ ಮಾಸ್ಟರ್ ಲಕ್ಷ್ಮೀಕಾಂತ್ ಅಲಿಯಾಸ್ ನವೀನ್. ಈ ಪಿಟಿ ಮಾಸ್ಟರ್ಗೂ ಅಕ್ಷತಾಳಿಗೂ ಇರುವ ಸಂಬಂಧ ಆದ್ರೂ ಏನು? ಅಕ್ಷತಾಳಿಗೆ ನ್ಯಾಯ ಸಿಗುತ್ತಾ? ನೋಡೋಣ ಇಂದಿನ ಸಂಚಿಕೆಯಲ್ಲಿ. ಇವತ್ತಿನ ಕಥೆಯನ್ನ, ತಮ್ಮ ನೋವನ್ನ ಹಂಚಿಕೊಳ್ಳಕ್ಕೆ ಬಂದಿರೋದು ಅಕ್ಷತಾ ಅವರು. ಅವರ ಕಥೆಯನ್ನ ಕೇಳೋಣ, ಅವರ ನೋವಿಗೆ ಕಾರಣ ಯಾರು ಕೇಳೋಣ. ಅದಾದ ಮೇಲೆ ನಾವು ನೀವು ಕೂತು ಹೇಗೆ ಅದನ್ನ ಪರಿಹರಿಸಬಹುದು ನೋಡು. ಯಾರು ತಗೊಂಡೋಗ್ಬಿಟ್ರಿ ಇದನ್ನೆಲ್ಲ ನೋಡಿ. ಮೋಸ ಮಾಡ್ಬಿಡ ನೀನು. ಇವ್ರು ಯಾರು ಗೊತ್ತಾಗತ್ತಾ ನೋಡಿ. ಇವತ್ತಿನ ಬದುಕು ಜಟಕಾ ಬಂಡಿಗೆ ಅಕ್ಷತಾಗೆ ಸ್ವಾಗತ. ನಮಸ್ಕಾರ. ಯಾವ ಊರಿನವ್ರಮ್ಮ ನೀವು? ಬೆಂಗಳೂರು. ಬೆಂಗಳೂರು ಯಾವ ಜಾಗಮ್ಮ? ಜಾಲಹಳ್ಳಿ. ಜಾಲಹಳ್ಳಿಯವರು. ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ತಾರೆ ಅಕ್ಷತಾ? ಅಪ್ಪ ಅಮ್ಮ ಎಲ್ಲ ಊರಲ್ಲಿ ಇದ್ದಾರೆ. ಯಾವ ಊರಮ್ಮ? ತೀರ್ಥಹಳ್ಳಿ. ತೀರ್ಥಹಳ್ಳಿ. ಅದೇನ್ ಬೆಂಗಳೂರಿಗೆ ಬಂದ್ರಿ? ನನ್ನ ಮದುವೆ ಆಗ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀನಿ ಇವಾಗ. ಮದುವೆ ಆಗ್ಬಿಟ್ಟು ತೀರ್ಥಹಳ್ಳಿಲಿ ಅಪ್ಪ ಏನ್ ಮಾಡ್ತಾರಮ್ಮ? ವ್ಯವಸಾಯ ಮಾಡ್ಕೊಂಡಿದ್ದಾರೆ. ವ್ಯವಸಾಯ. ಅಮ್ಮ ಮನೇಲಿ ಇರ್ತಾರೆ. ಎಷ್ಟು ಜನ ಒಡ ಹುಟ್ಟಿದವರು? 3 ಜನ. ಮದುವೆ ಆಗಿ ಬಂದ್ರಿ ಅಂತಲ್ಲ, ಯಾರನ್ನ? ಟೀಚರ್ ಒಬ್ಬ ನವೀನ್ ಅಂತೇಳಿ ರಿಲೇಷನ್ನೇ. ಅವನು ಮದುವೆ ಆಗಿ ಕರ್ಕೊಂಡ್ಬಂದಿದ್ದಾನೆ. ಇವಾಗ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಇವಾಗ ನನಗೆ ನಿನಗೆ ಮದುವೆನೇ ಆಗಿಲ್ಲ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಾ ಇದ್ದಾನೆ. ಹೇಗ್ ಬಂದ್ರಿ? ಇದೇನು ಪ್ರೀತಿ ಅಂತೇಳಂದ್ರೆ, ನಾನು ಫಸ್ಟಿಗೆ ನಂದು ಮ್ಯಾರೇಜ್ ಆಗಿತ್ತು. ಮುಂಚೆನೇ ಒಂದು ಮ್ಯಾರೇಜ್ ಆಗಿಬಿಟ್ಟು ನಾನು 2 ಇಯರ್ಸ್ ಅವ್ರ ಜೊತೆ ಇದ್ದೆ. ಒಂದು ಹೆಣ್ಪಾಪುನೂ ಆಯಿತು. ಹೆಣ್ಪಾಪು ಆಗ್ಬಿಟ್ಟು ನಾನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಅದನ್ನು ಸರಿ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ಬಿಟ್ಟು ನಮ್ಮ ಅತ್ತೆ ಮಾವ ನನ್ನ ಜೊತೆ ಜಗಳ ಆಡ್ಬಿಟ್ಟು, ನಮ್ಮ ಮನೆಯವರು ನನ್ನ ಜೊತೆ ಜಗಳ ಆಡ್ಬಿಟ್ಟು, ನಮ್ಮ ಅಪ್ಪ ಅಮ್ಮ ನನ್ನನ್ನು ಮನೆಗೆ ಕರ್ಕೊಂಡೋಗಿ 2 ಇಯರ್ಸ್ ನಮ್ಮ ಅಮ್ಮನ ಮನೇಲೇ ಬಿಟ್ಕೊಂಡ್ರು. ಆ ಮಗು ನಮ್ಮ ಅಮ್ಮನ ಮನೇಲೇ ಇದೆ. ನಮ್ಮ ಅಮ್ಮರೇ ಸಾಕೊಂತ ಇದ್ದಾರೆ. ಸರಿ. ಸೊ ನಮ್ಮ ಮನೇಲಿ ಸೆಕೆಂಡ್ ಮ್ಯಾರೇಜ್ ಮಾಡಬೇಕು ಅಂತೇಳಿ ಎಲ್ಲ ಹುಡುಗನ ಹುಡುಕ್ತಾ ಇದ್ರು. ನಾನು ಅವಾಗ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೆ. ಇವನು ಇವಾಗ ಮದುವೆ ಆಗಿರೋನು ನನಗೆ ರಿಲೇಷನ್ನೇ, ಚಿಕ್ಕ ವಯಸ್ಸಿಂದನೂ ಗೊತ್ತಿದೆ. ಬಟ್ ನನ್ನ ಮದುವೆ ಆದ್ಮೇಲೆ ಅವನಿಗೂ ನನಗೂ ಯಾವುದೇ ರೀತಿ ಕಾಂಟ್ಯಾಕ್ಟ್ ಆಗಲಿ ಏನೂ ಇರಲಿಲ್ಲ. ನಾನು ಅವ್ರನ್ನ ನೋಡಿರಲಿಲ್ಲ. ದಿಢೀರ್ ಅಂತ ಅವ್ನ ತಂಗಿ ಮದುವೆ ಫಿಕ್ಸ್ ಆಯಿತು. ಅವ್ನ ಮೊಬೈಲಿಗೆ ಕಾಲ್ ಮಾಡಿದೆ. ಯಾರು ಕೇಳ್ದ, ನಾನು ಹೇಗೆ ಅಕ್ಷತಾ ಅಂತೇಳಿ ಮಾತಾಡೋಕ್ಕೂ, ತುಂಬ ದಿನ ಆಯ್ತಲ್ವಾ, ಇಷ್ಟು ದಿನ ಯಾಕೆ ಕಾಲ್ ಮಾಡಲಿಲ್ಲ ಅಂತ ಕೇಳ್ದ. ಇಲ್ಲ, ಹೀಗೀಗ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಅಂತ ಅಂದೆ. ಸರಿ, ನಾನು ನಿನ್ನನ್ನು ಮೀಟ್ ಮಾಡಬೇಕು ಅಂದ. ಸರಿ, ನನ್ನ ಮೇಳಿಗೆ, ನಮ್ಮೂರ ಪಕ್ಕ ಮೇಳಿಗೆ ಅಂತ ಇದೆ, ಅಲ್ಲಿಗೆ ಬರ್ತೀನಿ, ಅಲ್ಲಿಗೆ ಬಾ ಮಾತಾಡಿಸ್ತೀನಿ ಅಂತ. ಅಲ್ಲಿಗೆ ಬಂದ ಅವತ್ತು ಅವನು. ಮುಂದೇನು ಮಾಡಬೇಕು ಅಂತ ಇದೆಯಾ ಅಂತ ನನ್ನನ್ನು ಕೇಳ್ದ. ನಾನು ಅದಕ್ಕೆ ಮನೇಲಿ ಹುಡುಗನ ನೋಡ್ತಾ ಇದ್ದಾರಪ್ಪ, ಮದುವೆ ಆಗ್ಬಿಟ್ಟು ಸೆಟ್ಲ್ ಆಗ್ತೀನಿ, ನಾನೇನು ಬದುಕಿದ್ದೀನಿ ಅಲ್ವಾ, ನಾನೇನು ಸತ್ತೋಗಿದ್ದೀನ, ನಾನೇ ಮದುವೆ ಆಗ್ತೀನಿ ಅಂದ. ಅವಾಗ ನಾನು ಅಂದೆ, ನೋಡು, ನನ್ನ ಲೈಫಲ್ಲಿ ಒಂದ್ಸಲ ಮೋಸ ಹೋಗಿದ್ದೀನಿ, ಈ ಸಲ ಯೋಚನೆ ಮಾಡಿಬಿಟ್ಟು ನೀನು ಮಾತಾಡು, ಸುಮ್ಮನೆ ತಮಾಷೆ ಮಾಡಬೇಡ ಅಂತೇಳಂದ್ರೆ, ಇಲ್ಲ, ನಾನು ನಿನ್ನನ್ನು ತುಂಬ ಇಷ್ಟಪಡ್ತೀನಿ, ನೀನು ಮದುವೆ ಆಗಿಲ್ಲ ಅಂದರೆ ಮುಂಚೆ ನಾನೇ ಮದುವೆ ಆಗ್ತಿದ್ದೆ ನಿನ್ನನ್ನು, ಬಟ್ ನೀನು ಮದುವೆ ಆಗಿಬಿಟ್ಟೆ, ಇವಾಗನಾದರೂ ನನ್ನನ್ನು ಮದುವೆ ಆಗು ಅಂತ ಹೇಳ್ದ. ಸರಿ ಅಂತ ನಾನು ಒಪ್ಕೊಂಡ್ಬಿಟ್ಟು ನಾನು ಅವತ್ತು ಮಾತಾಡ್ಸ್ಕೊಂಡು ಸೀದಾ ನಮ್ಮ ಮನೆಗೆ ಹೋದೆ. 10th ಎಕ್ಸಾಮ್ ಹೋಗಿತ್ತು, ಮ್ಯಾಥ್ಸು. ಫೋನ್ ಮಾಡಿಬಿಟ್ಟು ಕೇಳಿದೆ, ನಾನು ಮುಂದೆ ಕಂಟಿನ್ಯೂ ಮಾಡಬೇಕು ಎಜುಕೇಷನ್ನ ಅಂತೇಳಿ ಅಂದಾಗ, ಏನು ಕಟ್ತೀನಿ ಇಲ್ಲೇ ಅಂದರೆ, ಬೇಡ ಬೆಂಗಳೂರಿಗೆ ಬಂದುಬಿಡು, ಅಲ್ಲೇ ಬೆಂಗಳೂರಲ್ಲೇ ಕಟ್ಕೊಬೋದು ಅಂತೇಳಂದ. ನಾನು ಬ್ಯಾಂಗ್ಳೂರಿಗೆ ಬಂದಾಗ ಅವನು ಕರ್ಕೊಂಡೋದಾನೆ ನಾನು ಎಕ್ಸಾಮ್ ಕಟ್ಟೋಕ್ಕೆ ಅಂತೇಳಿ. ನನ್ನನ್ನು ಒಬ್ಬಳೇ ಅಲ್ಲ, ನನ್ನ ಜೊತೆ ನಮ್ಮ ಅಕ್ಕನೂ ಕರ್ಕೊಂಡೋಗಿದ್ದ. ಬಟ್ ನಮ್ಮ ಅಕ್ಕನ ಅಲ್ಲೇ ಬಿಟ್ಬಿಟ್ಟು ನನ್ನನ್ನು ಮಾತ್ರ ಅವ್ರ ಮನೆಗೆ ಕರ್ಕೊಂಡೋದ.
ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನನ್ನ ಜೊತೆ ಎಲ್ಲ ರೀತಿ ಮೂವ್ ಮಾಡ್ದ. ಅವನೇ ನಮ್ಮ ಅಕ್ಕನ ಮನೆ ತನಕ ಬಂದು ಬಿಟ್ಟು ಹೋದ ಮತ್ತೆ ರಿಟರ್ನು. ನಾನು ಎಕ್ಸಾಮ್ ಕಟ್ಟಿದ್ದೀನಲ್ವ, ನಾನು ಊರಿಗೆ ಹೋದ್ಮೇಲೆ ಆಮೇಲೆ ಇಲ್ಲ ಹೋಗಿರೋ 2 ಸಬ್ಜೆಕ್ಟಿಗೆ 6 ಸಬ್ಜೆಕ್ಟು ಬರೀಬೇಕು ಅಂತ ಹೇಳ್ತಾ ಇದ್ದಾರೆ, ಹಾಲ್ ಟಿಕೆಟ್ ಆ ರೀತಿ ಬಂದಿದೆ ಅಂತ ಹೇಳಿ ಅದಕ್ಕೂ ಎಕ್ಸಾಮ್ ಬರೋಕ್ಕೆ ಬಿಡಲಿಲ್ಲ ನನ್ನನ್ನು, ಬೇಡ ಅಂತ ಹೇಳಿದ. ನನಗೆ ಅನ್ಸಿರೋ ಪ್ರಕಾರ ಅವ್ನು ಎಕ್ಸಾಮ್ ಕಟ್ಟಿಲ್ಲ, ನಾನೇ ಸಿಗ್ನೇಚರ್ ಹಾಕಿದ್ದೀನಿ ಅಂತ ನನ್ನ ಹತ್ರ ಸುಳ್ಳು ಹೇಳಿದ್ದ. ಆಮೇಲೆ ನಾನು ಊರಲ್ಲೇ ಓದ್ಕೊಂಡಿರ್ಬೇಕಾದ್ರೆ ಒಂದಿನ ಬಂದ, ಸರಿ ಶೃಂಗೇರಿಗೆ ಹೋಗೋಣ ಅಂತೇಳಂದ. ಸರಿ ಆಯ್ತು ಅಂತೇಳಿ ಶೃಂಗೇರಿಗೆ ಹೋದ್ವು. ಏನಂತ ಹೇಳಿದ್ರಿ ಮನೆಯಲ್ಲಿ? ಫ್ರೆಂಡ್ ಮನೆಗೆ ಹೋಗ್ತೀವಿ. ಮಗುನು ಬಿಟ್ಟು ಹೊರಟ್ಬಿಟ್ರಿ? ಹೋಗ್ಬಿಟ್ಟು ಒಂದಿನ ಅಲ್ಲೇ ನೈಟ್ ಹಾಲ್ಟ್ ಆಗ್ಬಿಟ್ಟು ಮರುದಿನ ಮದ್ವೆ ಆದ್ವು. ಯಾರು ಸಾಕ್ಷಿ? ಅವ್ರ ಸ್ನೇಹಿತರು ಯಾರಾದ್ರೂ ಇದ್ರಾ? ಯಾರು ಇರ್ಲಿಲ್ಲ, ನಾವೇ ಇಬ್ರು ಇದ್ವು. ಎಲ್ಲಿ ಕಟ್ಕೊಂಡಿದ್ದಾಳೆಯ? ಶೃಂಗೇರಿಲಿ ದೇವಸ್ಥಾನದಲ್ಲಿ. ಅಲ್ಲಿ ಮದ್ವೆ ಆಗಿ ಆಮೇಲೆ ಅವನು ರಿಟರ್ನ್ ಕರ್ಕೊಂಡ್ ಬಂದ್ಬಿಟ್ಟು ನನ್ನನ್ನ ಬಿಟ್ಬಿಟ್ಟು ಅವನ ಊರು ಕೋಡಂದೂರು ಅಲ್ಗೋದ. ಸ್ವಲ್ಪ ದಿನ ಆದ್ಮೇಲೆ ಬಂದ್ಬಿಡೋ ಬೆಂಗಳೂರಿಗೆ, ನಾನು ನೋಡ್ಕೊತೀನಿ ಅಂದ. ಅವಾಗ ಹೀಗೆ ಇರ್ಬೇಕಾದ್ರೆ ನಮ್ಮ ಮನೇಲಿ ನನ್ನ ಫಸ್ಟ್ ಹಸ್ಬೆಂಡ್ ಕರಿಯಕ್ಕಂತ ಬಂದ್ರು. ವಾಪಸ್ ಬಾ ಅಂತ ಕರಿಯಕ್ ಬಂದ್ರು. ವಾಪಸ್ ಬಾ ಅಂದ್ರೆ ಅವರು ಕರಿಯಕ್ಕೂ ಬಂದಿಲ್ಲ. ಆಕ್ಚುಲಿ ಹೇಳ್ಬೇಕು, ಬರೋರ್ ಇರ್ತಿ ಬಂದು ಅಲ್ಲಿ ಬಂದ್ಬಿಟ್ಟು ಇನ್ಮೇಲೆ ಬೇಡ ಡಿವೋರ್ಸಿಗೆ ಇದ್ ಮಾಡ್ರಿ ಅಂತೆಲ್ಲ ಅಂದ್ರು. ಕೋರ್ಟ್ ಇದೆ ಅಲ್ವಾ, ಅಲ್ಲಿಗೆ ಬರ್ತೀವಿ, ಅಲ್ಲೇ ಮಾತಾಡೋಣ ನಡೀರಿ ಅಂತೇಳಿ ನಾನು ಅವತ್ತು ಅಲ್ಲಿಂದ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ ಅವ್ರನ್ನೆಲ್ಲರನ್ನು. ನಮ್ಮ ರಿಲೇಷನ್ ಅಲ್ಲೇ ಒಂದು ಹುಡುಗ ನನ್ನ ಮದ್ವೆ ಆಗ್ಬೇಕು ಅಂತೇಳಿ ಕೇಳ್ದ. ಅವಾಗ ಇನ್ನೇನ್ ಮದ್ವೆ, ನಮ್ಮ ಅತ್ತೆ ಮಗಳು ಮದ್ವೆ ಐತವಳ್ದ, ಮದ್ವೆ ಆದ್ಮೇಲೆ ನನ್ನ ಮದ್ವೆ ಅಂತ ಹೇಳಂದ್ರು. ನನ್ನ ಮತ್ತೆ ಮಗಳು ಮದ್ವೆಗೂ ಇರದೆ ಮನೆಯಿಂದ ಬ್ಯಾಂಗ್ಳೂರಿಗೆ ಹೊರಟು ಬಂದ್ಬಿಟ್ಟೆ. ನಿಮ್ಮ ಮನೆಯವರು? ನಮ್ಮ ಮನೆಯವ್ರು ಬಂದ್ರು, ಅಲ್ಲಿಗೆ ಬಂದ್ಬಿಟ್ಟು ಕರೆದ್ರು. ಇಲ್ಲ ಬರಲ್ಲ, ನಾನು ಮದ್ವೆ ನಂಗೆ ಆಗಕ್ಕೆ ಇಷ್ಟ ಇಲ್ಲ ನನ್ಗೆ ಇವಾಗ ಅಂತೇಳಿ ನಾನು ಹೇಳ್ಬಿಟ್ಟು ತಪ್ಪಿಸ್ಕೊಂಡೆ. ಅವ್ರು ಸರಿ ಇನ್ಮೇಲೆ ನೀನು ನನ್ನ ಪಾಲಿಗೆ ಸತ್ತೋಗ್ಬಿಟ್ಟಿದ್ಯಾ? ಅಪ್ಪ ಅಮ್ಮ ಅವಾಗ ಡಿವೋರ್ಸಿಗೆ ಇವನೇ ಹೇಳ್ದ, ಡಿವೋರ್ಸಿಗೆ ಅಪ್ಲೈ ಮಾಡ್ಬಿಡು, ಇಲ್ಲಾಂದ್ರೆ ನನ್ನ ಜಾಬ್ ಹೋಗುತ್ತೆ ಗೊತ್ತಾಗ್ಬಿಟ್ರೆ. ಡಿವೋರ್ಸ್ ಸಿಕ್ಕಿದ ತಕ್ಷಣ ಜೊತೆಗಿರೋಣ, ನಾನು ನಮ್ಮ ಮನೇಲಿ ಹೇಳ್ತೀನಿ, ನಿಮ್ಮ ಮನೇಲೂ ಎಲ್ಲ ಒಪ್ಕೊಂತಾರೆ ಅವಾಗ ಅಂತ ಹೇಳಿದ್ರೆ. ಏನ್ ಕೆಲಸ ಮಾಡ್ತಾ ಇದ್ರಿ? ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತೀನಿ. ಅವನು ಅಲ್ಲಿಗೆ ನವೀನ ಯಾವಾಗ್ಲೂ ಬಂದು ಹೋಗ್ತಾ ಇರ್ತಿದ್ದ. ಅನುಕೂಲವಾಯ್ತು ಅವನಿಗೆ. ಇನ್ನು ಎಷ್ಟು ದಿನ ಹೇಳ್ಬಿಡು ಮನೆಯಲ್ಲಿ ಅಂತ ನಾನು ತುಂಬಾ ಫೋರ್ಸ್ ಮಾಡ್ತಾ ಇದ್ದೆ. ಅವಾಗ ಇಲ್ಲ, ನಂಗೆ ತುಂಬಾ ಜನ ಹುಡುಗಿಯರ್ದು ಲವ್ ಮಾಡ್ತಾ ಇದ್ದಾರೆ, ನಾನಾಗೆ ಮಾಡ್ತಾ ಇಲ್ಲ, ಅವರಾಗೆ ನನ್ನನ್ನು ಲವ್ ಮಾಡ್ತಾ ಇದ್ದಾರೆ, ನನಗೆ ಇವಾಗ ಮದ್ವೆ ಆಗಿದೆ ಅನ್ನೋ ವಿಷಯ ಗೊತ್ತಾಗ್ಬಿಟ್ಟು ಅವರೆಲ್ಲ ಸೂಸೈಡ್ ಮಾಡ್ಕೊತಾರೆ, ನೀನೇ ಕಾಪಾಡಬೇಕು ನನ್ನನ್ನು. ಸರಿ ಆಯಿತು, ನಂಬರ್ ಕೊಡು ಅಂದೆ. ಅವನಾಗೆ ಎಲ್ಲ ಹುಡುಗಿಯರ್ದು ನಂಬರ್ ನನಗೆ ಕೊಟ್ಟ. ನಾನು ಅಲ್ಲಿ ಒಂದು ಹುಡುಗಿನ ಮೀಟ್ ಮಾಡಿದಾಗ ಅವಳು ಇಲ್ಲ ನಿಮ್ಗೆ ಮದುವೆ ಆಗಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತೇಳ. ನಾನು ಯಾಕೆ ಸುಳ್ಳು ಹೇಳೋಣ, ನನ್ನ ಮದುವೆ ಆಗಿದೆ, ಅವನ ಜೊತೆ ಇದ್ದೀನಿ ಅಂತ ಹೇಳ್ಬಿಟ್ಟು ಅವನ ಜೊತೆ ಮಾತಾಡ್ತಿರೋದನ್ನೆಲ್ಲ ಅವಳಿಗೆ ಇದು ಮಾಡಿದಾಗ ಅವಳು ನಂಬಿಕೆ ಬಂದ್ಬಿಟ್ಟು ಅವಳು ಹೇಳಿದ್ರು, ಇಲ್ಲ ನನಗೂ ಮದುವೆ ಆಗಿದ್ದಾನೆ, ನನ್ನನ್ನು ಮದುವೆ ಆಗಿದ್ದಾನೆ, ನಾನು ಪ್ರೆಗ್ನೆಂಟ್ ಆಗಿಬಿಟ್ಟು ಅಬೋರ್ಷನ್ ಮಾಡ್ತಿದ್ದೀನಿ. ಇನ್ನೊಂದು ಹುಡುಗಿ ನಂಬರ್ನ ನಾನು ಕೊಟ್ಟಿಲ್ಲ, ಅವ್ನ ಮೊಬೈಲಿಂದ ನಾನೇ ತೊಗೊಂಡೆ ಇನ್ನೊಂದು ಹುಡುಗಿ ನಂಬರ್ನ. ಅವಳಿಗೆ ಫೋನ್ ಮಾಡಿಬಿಟ್ಟು ಅವಳನ್ನ ಕೇಳಿದಾಗ ಇಲ್ಲ ಅವಳ ಜೊತೆನೂ ಮೂವ್ ಮಾಡಿದ್ದಾನೆ ಅಂತ. ಅವಾಗ ನನಗೆ ವಿಷಯ ಗೊತ್ತಾಗಿ ನಿನಗೂ ಮೋಸ ಮಾಡ್ತಾನೆ ಅಂದಾಗ ನಾನು ಅವತ್ತಿನಿಂದ ಅವ್ನು ನನ್ನ ಜೊತೆ ಯಾವತ್ತೇ ಮಾತಾಡಲಿ ರೆಕಾರ್ಡ್ ಮಾಡ್ಕೊಳಕ್ಕೆ ಶುರು ಮಾಡಿದೆ. ರೀಸೆಂಟಾಗಿ ನನಗೂ ರಿಲೇಷನ್ ಆಗಬೇಕು, ಅವ್ನು ಲವ್ ಮಾಡ್ತಿರೋ ಹುಡುಗಿ ನನ್ನ ವಿಷಯ ಗೊತ್ತಾಗ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಲು. ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಅಕ್ಷತಾ? ಇಲ್ಲಿಗೆ ಬಂದಿರೋ ಉದ್ದೇಶ ಅಂದರೆ ಅವನ ಜೊತೆ ನನ್ನನ್ನು ಮದುವೆ ಮಾಡಿಸಿ ಅಂತ ಹೇಳಕ್ಕಂತ ಬಂದೆ. ಯಾಕಂದರೆ ಒಂದ್ಸಲ ನನ್ನ ಲೈಫ್ ಅಂತೂ ಹೋಯ್ತು. ಇವಾಗ ಇವನ ಜೊತೆನೂ ಹೋಯ್ತು ಅಂದರೆ. ಅಕ್ಷತಾ ಏನೋ ತನ್ನ ಕತೆ ಹೇಳಿದ್ರು. ಇದಕ್ಕೆಲ್ಲ ಕಾರಣವಾಗಿರೋ ಪಿ.ಟಿ. ಮೇಷ್ಟ್ರು ಏನಂತಾರೆ ನೋಡೋಣ. ನಮಸ್ಕಾರ. ನಮಸ್ತೆ. ಯಾವ ಶಾಲೆಯಲ್ಲಿ ಕೆಲಸ ಮಾಡೋದು ನೀವು? ಪ್ರೌಢಶಾಲೆ ಜಾಲಹಳ್ಳಿ. ಓಕೆ. ಏನು ನಿಮ್ಮ? ನಾನು ದೈಹಿಕ ಶಿಕ್ಷಣ BPEd ಮಾಡಿದ್ದೀನಿ. ಈಗ ಅಲ್ಲಿ ಯೋಗ ಶಿಕ್ಷಕನಾಗಿ ಏನು ನಿಮ್ಮ ತರಬೇತಿ ಏನಾಗಿರುತ್ತೆ ಇಲ್ಲಿ ಶಿಕ್ಷಕನಾಗಿ ಬರೋದಕ್ಕೆ? ಅಲ್ಲಿ BA BPEd ಡಿಗ್ರಿ ಆಗಿರ್ಬೇಕು. ನಂತರ BPEd ಅಂತ ಒಂದು ಫಿಸಿಕಲ್ ಎಜುಕೇಶನ್ BPEd. ಸೊ ಅದ ನಂತರ ಅದಕ್ಕೆ ಇನ್ನ ಉನ್ನತವಾಗಿ MPEd ಆ ತರ MPhil ಮಾಡ್ಬೋದು. BPEd ಅಂದ್ರೆ ಹೈಸ್ಕೂಲ್ ಟೀಚರ್ ಆಗಿ ಇದಾಗ್ತಾರೆ.
ಓಕೆ ಪ್ರೈಮರಿ ಶಾಲೆಗಾದ್ರೆ CPET ಅಂತ ಮಾಡಿರ್ತಾರೆ. ಓಕೆ. ಸೊ ನೀವು ಅದರಲ್ಲೇ ಯೋಗ ಎಲ್ಲ ಬರುತ್ತಾ? ಹೌದು, ಯೋಗವನ್ನ ಪ್ರತ್ಯೇಕವಾಗಿ ಆಮೇಲೆ ಕೆಲವು ಸಂಸ್ಥೆಗಳಲ್ಲಿ ಹೋಗಿ ಶಾಂತಿವನ ಟ್ರಸ್ಟ್, ಧರ್ಮಸ್ಥಳ, ಆ ರೀತಿ ಬೇರೆ ಬೇರೆ ಸಂಸ್ಥೆಗಳಲ್ಲೆಲ್ಲ ಯೋಗವನ್ನ ಕಲಿತು ಅದನ್ನ ಇವಾಗ ಅಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದ ಅನುಭವ ಇದೆ ನಿಮ್ಗೆ? ನನಗೆ 7 ವರ್ಷ ಆಯ್ತು ನೋಡಿ ಯೋಗ ಅಭ್ಯಾಸ. ಬೆಂಗಳೂರಿಗೆ ಬಂದೆ? ಹೌದೌದು, 7 ವರ್ಷಗಳಿಂದ. ನಿಮ್ದೇನಾಗಿರುತ್ತೆ ಸರ್? ನಾವು BA BPEd ಮಾಡ್ಕೊಂಡಿದ್ದೀವಿ. BA ಮಾಮೂಲಿ ಕನ್ನಡ, ಹಿಸ್ಟ್ರಿ, ಇಂಗ್ಲೀಷ್ ಮಾಡ್ತೇವೆ. BPEd ಅಂದರೆ ಸ್ಪೆಷಲ್ ಸ್ಪೋರ್ಟ್ಸ್, ಅದು ಸರಿ. ಬ್ಯಾಚುಲರ್ ಆಫ್ ಎಜುಕೇಷನ್ ಅಂತ ಹೇಳಿ ಮಕ್ಕಳಿಗೆ ಸ್ಪೋರ್ಟ್ಸನ್ನು ತರಬೇತಿ ಕೊಡಿಸೋದು. ಲಕ್ಷ್ಮೀಕಾಂತ್ ಅವರೇ, ಯೋಗ ನಿಮ್ಮ ಬದುಕನ್ನ ಯಾವ ರೀತಿ ಬದಲಾಯಿಸಿದೆ? ಅನೇಕ ಬದಲಾವಣೆ ಆಗಿದೆ ಮೇಡಮ್. ಆರಂಭದಲ್ಲಿ ನನ್ನನ್ನು ನಮ್ಗೆ ಅನೇಕ ಆರೋಗ್ಯ ಸಮಸ್ಯೆಗಳಿರ್ತಿತ್ತು. ನಾನು ಯೋಗ ಆರಂಭ ಮಾಡಲಿಕ್ಕೆ ಮುಖ್ಯ ಕಾರಣ ಅಂದರೆ ನನ್ನಲ್ಲೇ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು. ಸೊ ನಾ ಯೋಗ ನಂತರ ನನಗೆ ಅದರಲ್ಲಿ ಸಂಪೂರ್ಣ ಗುಣಮುಖ ಆಯಿತು. ಆ ನಂತರ ಅದನ್ನೇ ಅಭ್ಯಾಸ ಮಾಡಿಕೊಂಡೆ. ಈಗ ಅದನ್ನ ಬೇರೆಯವ್ರಿಗೆ ಕೂಡ ನನಗೆ ಏನು ಗೊತ್ತಿದೆ ಅದನ್ನ ಬೇರೆಯವ್ರಿಗೆ ಕಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. 4 ಯೋಗ ಪದಗಳಿವೆ, ರಾಜಯೋಗ, ಭಕ್ತಿ ಯೋಗ, ಆ ಪದಗಳು ಇಟ್ಕೊಂಡು ಅದರಲ್ಲಿ ಅನೇಕರು ಮೋಕ್ಷವನ್ನು ಪಡೆದಿದ್ದಾರೆ. ಹಾಗೆ ನಾವು ಅದ್ರಲ್ಲಿ ಯಾವುದೋ ಒಂದು ಭಾಗವನ್ನು ಇಟ್ಕೊಂಡು ನೀವೇನು ಹಾದಿಲಿ ನಡೀತಾ ಇದ್ದೀರೇನು? ಇದೆ ಮೇಡಮ್, ಪ್ರಯತ್ನ ಇದೆ. ನಿಧಾನವಾಗಿ ಗುರುಗಳಾಗ್ಬಿಡ್ತೀರೇನು? ಆ ರೀತಿನ ಉದ್ದೇಶ ಇದೆ ಮೇಡಮ್. ಒಳ್ಳೆ ಹೌದು, ಗುರುಗಳ. ಯಾಕೆ ನಿಮ್ಗೆ ವೈವಾಹಿಕ ಜೀವನ ಇದ್ರಲ್ಲೆಲ್ಲ ಜೀವನದ ಬಗ್ಗೆ ಏನು ಜಿಗುಪ್ಸೆ ಬಂದಿಲ್ಲ. ಕುತೂಹಲ ಕೇಳ್ತಾ ಇದ್ದೀನಿ. ಮದುವೆ ಆಗಿದ್ದೀರಾ? ಇನ್ನ ಆಗಿಲ್ಲ. ಯಾಕೆ? ಆಗ್ಬೇಕು, ಆಗ್ತೀನಿ. ಪ್ರೀತಿ ಪ್ರೇಮ ಆ ಥರದ್ದೆಲ್ಲ ಇದೆಯಾ? ಆ ಥರ ಇನ್ನ ಯಾವ್ದಿಲ್ಲ. ಇನ್ನೂ ಇಲ್ಲ. ನಮ್ಮಲ್ಲಿ ಯಾರಾದ್ರೂ ಹುಡುಗಿರಿದ್ರೆ ಹೇಳೋಣ ಒಂದು. ಇಲ್ಲ, ಆ ಥರ ಏನಿಲ್ಲ. ಊರಲ್ಲಿ ಆಗ್ಲೇ ಹೇಳಿದೆ, ಅಪ್ಪ ಅಮ್ಮ ಒಪ್ಪಿದ್ದಾರ? ಅವರೇ ನೋಡ್ತಾರೆ. ಲಕ್ಷ್ಮೀಕಾಂತ್, ನಿಮ್ಮ ಹೆಸರು ನವೀನು ಹೌದಾ? ಹೌದು. ಮನೇಲಿ ಸುಮ್ಮನೆ ಕರೀತಾರ ಹಾಗೆ? ನೀವು ಇದನ್ನೆಲ್ಲ ಎಲ್ಲೋ ಬಿಟ್ಟು ಬಂದ್ಬಿಟ್ಟಿದ್ದೀರಿ, ನನಗೆ ಸಿಕ್ಕಿದೆ. ನಿಮ್ಗೆ ಇದನ್ನ ಕೊಡೋಣ ಅಂತಾನು ಕರೆದೆ ಇವತ್ತು. ನೋಡಿ ಎಲ್ಲಿ ಬಿಟ್ಟು ಬಂದ್ರಿ ಇದೆಲ್ಲ. ನೋಡಿ ಸೆನ್ಸಸ್ ಇಂಡಿಯಾ ಯಾವುದೋ ಐಡೆಂಟಿಟಿ ಕಾರ್ಡ್ ಯಾವುದೋ ಬಿಟ್ಬಿಟ್ಟಿರಿ. ನಿಮ್ಮ ಮನೇಲಿ ಇರ್ಲಿಲ್ಲ ರೀ, ನನಗೆ ಸಿಕ್ಕಿದೆ ಇವೆಲ್ಲ. ನೋಡಿ ನಿಮ್ಮ ಪಾಲಿಸಿ, ಬಾಂಡು ಎಲ್ಲ ಸಿಕ್ಬಿಟ್ಟಿದೆ ನನಗೆ. ಇದೆಲ್ಲ ಎಲ್ಲಿ ಬಿಟ್ಟು ಬಂದ್ರಿ ನೀವು? ನೋಡಿ ಎಲ್ಲಿ ಬಿಟ್ಟು ಬಂದ್ರಿ? ಮನೆಯಿಂದ ಮಿಸ್ ಆಗಿತ್ತು, ನಾನು ಅದನ್ನ ಕಂಪ್ಲೇಂಟ್ ಕೊಟ್ಟಿದ್ದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಯಾರು ತಗೊಂಡೋಗ್ಬಿಟ್ರಿ ಇದನ್ನೆಲ್ಲ? ನೋಡಿ, ನಾನು ಇದನ್ನೆಲ್ಲ ಕೊಡ್ಸಕ್ಕೆ ಇವತ್ತು ನಿಮ್ಮನ್ನ ಇಲ್ಲಿ ಕರೆದಿದ್ದು. ನೋಡಿ ನಿಮ್ದೇ ಅಲ್ವಾ ಎಲ್ಲ? ಹೌದು ಮೇಡಮ್. ಲಕ್ಷ್ಮೀಕಾಂತ DK ಅಲ್ಲ? ಹೌದು. ಮಹಿಳಾ ವಿದ್ಯಾಲಯ, ಶೇಷಾದ್ರಿಪುರ. ನೋಡಿ ಎಲ್ಲ ಕಳವಾಗ್ಬಿಟ್ಟಿತ್ತಾ? ಹೌದು ಮೇಡಮ್. ಹಾ, ನೋಡಿ ಇದು ನಂದೇ ಬಿಡಿ. ಆಕ್ಸಿಡೆಂಟ್ ಬೆನಿಫಿಟ್ ನೋಡಿ ನಿಮ್ದೇವಾ? ಹೌದು. ಎಲ್ಲಿ ಬಿಟ್ಟು ಬಂದ್ರಿ ಇದೆಲ್ಲ? ಮನೆಯಲ್ಲೇ ಮಿಸ್ ಆಗಿತ್ತು ಮೇಡಮ್. ಮನೆಯಿಂದ ಯಾರು ಕದ್ದು ಬಿಟ್ಟಿದಾರಾ? ಇರ್ಬೋದು ಮೇಡಮ್. ಹಾ, ಯಾರು ಕದ್ರಪ್ಪ? ಎಲ್ಲಿ ಹೋಯ್ತಪ್ಪ ಇದೆಲ್ಲ? ಎಲ್ಲಿ ಕಳುವಾಯ್ತಪ್ಪ? ಎಲ್ಲಿ ಕಳುವಾಯ್ತು? ಮನೆಯಲ್ಲಿ ಮಿಸ್ ಆಗಿದೆ. ಯಾರು ತಗೊಂಡು ಹೋದ್ರಪ್ಪ ಇದನ್ನೆಲ್ಲ? ನಾನು ಇದ್ದಾಗ ಯಾರು ತಗೊಂಡೋಗಿಲ್ಲ. ಬಟ್ ಮನೇಲಿ ಮಿಸ್ ಆಗಿದೆ. ನಾನು ಅದನ್ನ ಕಂಪ್ಲೇಂಟ್ ಮಾಡಿ ಮಾಡಿದ್ದೀನಿ. ಯಾರ ಮೇಲೆ ಕಂಪ್ಲೇಂಟ್ ಕೊಟ್ರಿ? ಮಿಸ್ ಆಗಿದೆ ಅಂತ ಅಷ್ಟೇ, ಏನೇನು ಕಂಪ್ಲೇಂಟ್? ಮಿಸ್ಸಿಂಗ್ ಕಂಪ್ಲೇಂಟ್. ಮಿಸ್ಸಿಂಗ್ ಬರೀ ಪೇಪರ್ ಅಷ್ಟೇನಾ, ವ್ಯಕ್ತಿನೂನಾ? ಯಾರಾದ್ರೂ ವ್ಯಕ್ತಿ ಮಿಸ್ ಆಗಿದಾರ ಮನೆಯಿಂದ? ಇಲ್ಲ ಮೇಡಮ್. ನಿಮ್ ಬದುಕಿಂದ? ಇಲ್ಲ ಮೇಡಮ್, ಆ ಥರ ಯಾರು. ನೀವೇ ದುಡಿದ್ದೀರಾ ಯಾರನ್ನಾದ್ರೂ? ನನಗೆ ಸಮಸ್ಯೆ, ಲೈಫಲ್ಲೇ ಸಮಸ್ಯೆ ಕೊಡಕ್ಕೆ ಅನೇಕರು ಬಂದಿದ್ರು. ಅದು ನಾನು ಸಮಸ್ಯೆಯಿಂದ ದೂರ ಆಗಿದ್ದೀನಿ ಅಷ್ಟೇ. ಯಾರು ಬಂದಿದ್ರಪ್ಪ? ಆ ಥರ ಯಾರಿಲ್ಲ. ಅಂದ್ರೆ ಯಾರನ್ನ ಬಂದ್ರೆ ನಾನು ಹೇಳಿದ್ದು, ಬಂದ್ರೆ ನಾನು ಆ ಥರ ಹತ್ರ ಇಟ್ಟಿಲ್ಲ, ದೂರನೇ ಇಟ್ಟಿದ್ದು. ಸಾಹೇಬ್ರೆ, ನೀವು ಒಂಚೂರು ಆಚೆರಿ, ನನ್ಗೆ ಲಕ್ಷ್ಮೀಕಾಂತ್ ಹತ್ರ ಮಾತ್ರ ಮಾತಾಡೋದು. ಎಲ್ಲಿ ಕಳೆದೋಯ್ತು ಲಕ್ಷ್ಮೀಕಾಂತ್ ಇದೆಲ್ಲ? ನನಗೆ ನೀವೇ ಹೇಳಿದ್ರೆ ಒಳ್ಳೇದು ಅನ್ಸುತ್ತಪ್ಪ. ಮೇಡಮ್, ಇದು ನಮ್ಮ ಮನೆಯಲ್ಲೇ ಕಳ್ತನ ಆಗಿದೆ. ಮನೆಗೆ ಶಿಫ್ಟ್ ಮಾಡ್ಬೇಕಾದ್ರೆ ಮನೇಲಿ ಒಟ್ಟ ಇಟ್ಟಿದ್ದೆ. ಮನೇಲಿ ನಂಗೆ ಫೈಲ್ ಕಾಣ್ತಾ ಇರ್ಲಿಲ್ಲ. ಸೊ ನಾನು ಅದನ್ನ ಇನ್ನು ಕಾಣಲಿಲ್ಲ, ಫೈಲ್ ನಂಗೆ ಆಗ್ತಾ ಇಟ್ಟಿದ್ದು ನಂಗೆ ಮರ್ತೋಗ್ಬಿಟ್ಟಿತ್ತು. ಸುಮಾರು ದಿನಗಳಿಂದ ಹಾಗೆ ಇಟ್ಟಿದ್ದೆ. ನಾನು ಮನೇಲಿ ಇದ್ದಿದ್ದು ನಂಗೆ ನೆನಪಿದೆ, ಆದ್ರೆ ನಾನು ಆಮೇಲೆ ಹುಡುಕಾಗಿ ನಂಗೆ ಸಿಗ್ಲಿಲ್ಲ. ಬಟ್ ನಾನು ನೇರವಾಗಿ ಇದನ್ನ ಯಾಕೆ ಕೊಟ್ಟಿಲ್ಲ, ನಾನು ನೇರವಾಗಿ ನಾನು ಮನೇಲಿ ಬಂದು ಯಾರು ತಗೊಂಡು ಹೋಗಿಲ್ಲ. ಇವ್ರು ಯಾರು ಗೊತ್ತಾಗತ್ತಾ ನೋಡಿ? ಮೇಡಮ್, ಅವರು ನಮ್ಮ ರಿಲೇಟಿವ್, ರೇಖಾ ಅಂತ ಅವ್ರ ಹೆಸರು. ಏನಾಯ್ತು ರೇಖಾಗೆ? ಅವರು ಸೂಸೈಡ್ ಮಾಡಿ ತಿಳ್ಕೊಂಡ್ರು ಮೇಡಮ್. ಯಾಕಪ್ಪ? ಅವರ ತಂಗಿಯವರು ನನ್ನ ಕ್ಲಾಸ್ಮೇಟ್ ಅಂದ್ರೆ ಒಂದು ಹೊಸ ಜೂನಿಯರ್. ಅವರು ನನಗೆ ಮದುವೆ ಆಗುವಂತ ಹುಡುಗಿಯನ್ನ ತೋರಿಸಿದ್ರು. ಈ ಹುಡುಗಿನ ನಾ ಒಂದೇ ಸರಿ ನೋಡಿದ ಅವ್ರನ್ನ, ಅದು ರೈಲ್ವೆ ಸ್ಟೇಷನ್ ನೋಡಿದೆ ಅವ್ರನ್ನ. ನಾನು ನಮ್ಮ ಮನೇಲಿ ಬನ್ನಿ ತಗೊಂಡ್ಮೇಲೆ ತೋರಿಸ್ತೀವಿ, ನೋಡ್ತೀನಿ ಅಂತ ಹೇಳಿದ್ದೆ. ಅದ್ರ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ನಾನು ಮದುವೆ ಆಗ್ತೀನಿ ಆಗ್ಬಾರ್ದು ಅಂತ ನಾನು ಹೇಳಿಲ್ಲ. ಅದು ಆಗ್ತೀನಿ ಅಂತ ಅವ್ರ ಹತ್ರ ನಾನು ಯಾವತ್ತೂ ಹೇಳಿಲ್ಲ. ಮನೇಲೆಲ್ಲ ಒಪ್ಪಿದ್ರೆ ಯಾರು ಆಗ್ಬೋದು ಅಂತ ನಾನು ಹೇಳಿದ್ದೆ. ಅದು ಬಿಟ್ರೆ ಬೇರೆ ಯಾವ ರೀತಿ ನಾನು ಹೇಳಿರಲಿಲ್ಲ. ಆದ್ರೆ ಅವ್ರನ್ನ ನಾನು ಯಾವುದೋ ಮದುವೆಯಲ್ಲಿ ಅವ್ರನ್ನ ನೋಡಿದಾಗ ಅವ್ರೇನು ಅನ್ಕೊಂಡ್ರು, ನಾನು ನೋಡೋಕ್ಕೆ ಬಂದಿದ್ದೀವಿ, ನಮ್ಮ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ, ಒಪ್ಕೊಂಡು ಹೋಗಿದ್ದಾರೆ ಅಂತ ಅವ್ರ ಊರಿನಲ್ಲಿ ಅವರೇ ಒಂದು ರೀತಿ ಕಥೆನ ಸೃಷ್ಟಿ ಮಾಡಿದ್ರು. ಸರಿ. ನಂತರ ಅವ್ರ ಮನಸ್ಸಲ್ಲಿ ಆಸೆ ಬಂದಿರ್ಬೋದು, ಬರಬಾರ್ದು ಅಂತೇನಿಲ್ಲ, ಆಸೆ ಬಂದಿದೆ ಅವ್ರ ಮನಸ್ಸಲ್ಲಿ. ಆ ನಂತರ ಏನಾಯ್ತು, ನಾನು ಮದುವೆ ಆಗಲ್ಲ ಅಥವಾ ನಾನು ಬೇರೆ ಏನೋ ವಿಷಯಗಳೇನೋ ಕೇಳ್ತಾ ಬಂದರೆ ಯಾರೋ, ಅವಾಗ ಅವ್ರು ಫೋನ್ ಮಾಡಿದ್ರಂತೆ, ನಾನು ಈ ಮದುವೆ ಆಗಂಗಿಲ್ಲ, ನೀನು ನಾನು ಮದುವೆ ಆಗ್ಬಿಡಿ ಅಂತ ಯಾರೋ ಫೋನ್ ಮಾಡಿದ್ರಂತೆ.
ತಕ್ಷಣ ಆಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಕಾರಣ ಏನಂತ ಗೊತ್ತಿಲ್ಲ, ಬಟ್ ಅಲ್ಲಿ ಲೆಟ್ರ್ ಇದೆಯೋ ಅದು ನನ್ನಿಂದನೇ ಆಯಿತು ಅನ್ನೋದು ನಂಗೆ ಗೊತ್ತಿಲ್ಲ. ನಿಮ್ಮಿಂದ ಅಕ್ಷತಾಗ ಅನ್ಯಾಯ ಆಗಿದೆಯಾ? ಆಗಿಲ್ಲ, ಅವ್ರಿಗೂ ಆಗಿಲ್ಲ ಮೇಡಮ್. ಅವರಿಂದ ನನಗೆ ಆಗಿ ಬಂದಿತ್ತು, ಅವರಿಂದ ನನಗೆ ಆಗಿ ಬಂದಿತ್ತು. ಅಕ್ಷತ ಯಾರಪ್ಪ? ಅಕ್ಷತನ್ನ ನಮ್ಮ ರಿಲೇಟಿವ್ ಹುಡುಗಿ, ರಿಲೇಟಿವ್ ಹುಡುಗಿ ಅಷ್ಟೇ. ಅವಳಿಗಿನ ನನ್ನಿಂದ ಅವಳಿಗೆ ನನ್ನೇ ಆಗಿಲ್ಲ. ಇವರೇ ಅಕ್ಷತಾನ ನೋಡಿ, ಅಕ್ಷತಾ ಬನ್ನಿ. ಇರ್ತಾರೆ, ಬಂದಿರ್ತಾರೆ. ಸಂದೇಹ ಇಲ್ಲದೆ ಇದ್ರೆ ಹಳದಿ ದಾರ ಒಂದ್ ಕಟ್ಕೊಂಡಿದಾರಲ್ಲ, ನೀವು ಕಟ್ಟಿದ್ದ ಅದು? ನಾನಲ್ಲ. ಏನಕ್ಕೆ ಮೋಸ ಮಾಡ್ಬೇಡ ನೀನು. ಈ ನಾಲ್ಕ ನಾನು ಆಮೇಲೆ ಹೇಳ್ತೀನಿ. ಪ್ಲೀಸ್ ಕಣೋ, ನನ್ನ ಮದುವೆ ಕುತ್ಕೊಮ್ಮ ನಾನು ಹೇಳ್ತೀನಿ.